ಯತ್ನಾಳ ಬಸಣ್ಣ ಅವ ಮೊದಲ ಒಂದು ಇವ್ರ ತಂದೆಯವರು ರಾಮನಗೌಡರು ಒಂದು ಹಳಿ ಟ್ರಕ್ ಕೊಟ್ಟು ಇವ್ನು ಹೊರಗೆ ಹಾಕಿದ್ರು. ಆ ಟ್ರಕ್ಕಿನ ಮೇಲೆ ಪುಣ್ಯಾತ್ಮಂದು ಜೀವನ ನಡೆದಿತ್ತವ. ನೀವು ಒಂದು ಇತಿಹಾಸ ತೆಗೆದು ನೋಡ್ರಿ. ನೀವು ರಾಜಕಾರಣಕ್ಕೆ 94ರಾಗ ಅವ್ರು ರಾಜಕಾರಣಕ್ಕೆ ಬಂದರು. ಅಟಲ್ಜಿಯವ್ರ ಹೆಸರು ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ಅಟಲ್ಜಿಯವ್ರ ಹೆಸರಿತ್ತು. ಬಿಜಾಪುರ ನಗರದ ಒಂದು ಸಿಟಿ ಟಿಕೆಟ್ ಕೊಟ್ಟರು. ಅದರ ಮೇಲೆ ಒಂದು ಉಜ್ಜನ. ಇದಕ್ಕೂ ಮುಂಚೆ ಒಂದು ಸರ್ದೇಶ್ ಪಾಂಡೆ ಅಂತೇಳಿ ಒಬ್ಬರು ಇಂಜಿನಿಯರ್ ಇದ್ದರು ಬಿಜಾಪುರದಾಗ. ಸರ್ದೇಶ್ ಪಾಂಡೆ ಅಂತೇಳಿ MLA ಉಸ್ತಾದವರು ಮಂತ್ರಿ MLA ಇದ್ರು. ಸ್ಟಾರ್ಟಿಂಗ್ ಉಸ್ತಾದವ್ರು ಇದ್ದಾಗ ಸರ್ದೇಶ್ ಪಾಂಡೆ ಅವರು ಇಲ್ಲಿ ನೌಕರಿ ಮಾಡ್ತಿದ್ರು. ಆ ನೌಕರಿ ಮಾಡ್ಬೇಕಾದ್ರೆ ಆ ಪುಣ್ಯಾತ್ಮ ಏನು ಬಸಣ್ಣ ಇಲ್ಲ ತೋಟ ಮನೆ ಕಟ್ಟನಲ್ಲ, ಅಲ್ಲಿ ಆ ಜಾಗ ಕೊಡಿಸ್ದವನು ಸರ್ದೇಶ್ ಪಾಂಡೆ. ಇವನಿಗೆ ತಿರುಗಾಡಕ್ಕೆ ಏನೂ ಇದ್ದಿದ್ದಿಲ್ಲ. ಇವನಿಗೆ ಸುಮ್ಮನೆ ಯಾರ್ದೋ ಹೆಗಲ ಮ್ಯಾಗ ಇಟ್ಕೊಂಡು ಹೊಂಟಿದ್ದ ಇವ. ನಮ್ಮ BD ಅಧ್ಯಕ್ಷ ಭೀಮಣ್ಣ 14 ಇವರೆಲ್ಲ ಅವ್ರ ಫಾಲೋವರ್ಸ್, ಅವ್ರ ಬಲಗೈ ಬಂಟ್ರು ಇವರು. ಅವಾಗ ಇವ್ರದ್ದು ಪರಿಸ್ಥಿತಿ ಏನಿತ್ತು ಅನ್ನೋದು ಭೀಮಣ್ಣವ್ರಿಗೆ ಭಾಳ ಗೊತ್ತದು. ಭೀಮಣ್ಣ ಇವತ್ತು ಕಿರಾಣಿ ಮಾರ್ಕೆಟ್ದಲ್ಲಿ ಅವ್ರದ್ದೊಂದು ಅಂಗಡಿ ಇತ್ತು, ನಮ್ಮ ಭೀಮಣ್ಣವ್ರದ್ದು. ಹಾಗಾಗಿ ಆವಾಗ ಆ ಸರ್ದೇಶ್ ಪಾಂಡೆ ಇನ್ನೊಂದು ಅವಾಗ ಏನು ಸಸ್ತ ಜಾಗ ಕೊಡಿಸಿ ಒಂದು ಮನೆ ಕಟ್ಟಿಕೊಟ್ರು. ಒಂದು ಸ್ಕಾರ್ಪಿಯೋ ಗಾಡಿನೂ ಅವರೇ ಕೊಡಿಸ್ಕೊಟ್ಟಿದ್ರು. ಮುಂದೆ ಯಾವುದೋ ಕೇಸ್ನಾಗ ಆ ಪುಣ್ಯಾತ್ಮ ಸಸ್ಪೆಂಡ್ ಆಗಿ ಹೋಗ್ಬಿಟ್ಟ. ಸಸ್ಪೆಂಡ್ ಆದ್ರೆ ಅವನಿಗೆ ಯಾರೂ ಹಿಡಿಲಿಲ್ಲ, ಇದೇ ಪುಣ್ಯಾತ್ಮನೇ ಹಿಡಿಲಿಲ್ಲ. ಅವ ಅಲ್ಲಿ ಇಲ್ಲಿ ಹೋಗಿ ಏನೋ ಬೆಂಗಳೂರದಾಗೋ ಅಲ್ಲಿ ಹಿಡ್ಕೊಂಡು ಮಾಡಿ, ನಮ್ಮ ಹಿಂದೆ DC ಇದ್ರಲ್ಲ ರಾಕೇಶ್ ಸಿಂಗ್, ಅಸಿಸ್ಟೆಂಟ್ ಕಮಿಷನರ್ ಆಗಿ ಇಲ್ಲೇ ಇದ್ರು ಅವ್ರು ಮೊದಲು. ಅವ್ರ ಥ್ರೂ ಹೋಗಿ ಬೆಂಗಳೂರದಾಗ ಹೋಗಿ ಅಲ್ಲಿ ಏನೇನೋ ಮಾಡಿ ಸೆಟ್ಲ್ ಮಾಡಿ ಅಲ್ಲಿ ಏನೋ ಪಾಪ ಅವ ಜೀವನ ಮಾಡಕತ್ತ. ಯಾರ ಕಾರ್ಯಕರ್ತರು ಇವತ್ತು ಬಗ್ಲಿಯರು ಇರ್ಬೋದು, ದರ್ಬಾರ್ ಇರ್ಬೋದು, ನಾಡಗೌಡ ಇರ್ಬೋದು, ಆ ಶಿವನಗೌಡ ಇರ್ಬೋದು, ಭೀಮು 14 ಇರ್ಬೋದು, ಇವ್ರು ಯಾರ್ಯಾರು ಏನೇನು ಆ ದರ್ಬಾರ್ ಅಂತರೂ ಇವನಿಗೆ ಗಾಡಿ ಇಲ್ಲ ಅಂದ್ರೆ ಒಂದು ತಿರ್ಗಾಡ್ಲಕ್ಕೆ ಒಂದು ಸಣ್ಣ ಕಾರ್ ಕೊಟ್ಟಿತ್ತದು ಪಾಪ. ನಮ್ಮ ಬಗ್ಲಿ ಪ್ರಕಾಶ್ ಚಂತನ 24x7 ಅಲ್ಲೇ ಇರ್ತಿದ್ರು. ಇವನ್ನೆಲ್ಲ ಕಾರ್ಯಕರ್ತರು ಏನೋ ಒಂದು 8-10 ಮಂದಿ ಇದ್ರು, ಎಲ್ಲರನ್ನ ತಳ್ಳಿಬಿಟ್ಟ ಪುಣ್ಯಾತ್ಮ. ನಾನು ಅವನ ಜೋಡಿನ ಇದ್ದವನೇ. ಗಚ್ಚಿನ ಮಠರದು ಅವ್ರದ್ದು ಜಗಳ ನಡೀತು ದೇವಿ ಕುಡಿಸೋ ಸಲಾಗ. ದೇವಿ ಕುಡಿಸೋ ಜಗಳ ನಡೆದಾಗ ನೀವು ಈ ಕಡೆ ಮಾಡ್ರಿ, ನೀವು ಆ ಕಡೆ ಮಾಡ್ರಿ ಅಂತೇಳಿ ಅವತ್ತೇನೋ ಹಿರಿಯರು ಕೂಡಿ ಎಲ್ಲರೂ ಕೂಡಿ ಅದು ಮಾಡಿದ್ರು. ಅಕ್ಕಿ ವಕೀಲರು ಅವಾಗ ನಮ್ಮ TF ಅಂದ್ರೆ ಲೂನಾ ಇತ್ತು. ಅಕ್ಕಿ ವಕೀಲರಿಗೆ ನಾವು ಮನೆಗೆ ಬಿಡಕ್ಕೆ ಹೋಗಿದ್ದೇವೆ ಅವಾಗರೆ. ಆ ಅಕ್ಕಿ ವಕೀಲರು ಪಾಪ ಅದನ್ನ ಸಂಸ್ಥೆ ಇವನಿಗೆ ಕೈ ಕೊಟ್ರಿ, ಪುಣ್ಯಾತ್ಮನ ಕೈ. ಆ ಸಂಸ್ಥೆ ಇಟ್ಕೊಂಡು ಆಟ ಆಡ್ಕೊತ ಹೊಂಟ್ರು. ಮುಂದೆ ಇವ್ರು ಸಿದ್ದೇಶ್ವರ ಬ್ಯಾಂಕ್ ಡೈರೆಕ್ಟರ್ ಆದ್ರು. ಒಂದ್ಸಾರಿ ಬಿದ್ರು, ಆಮೇಲೆ ಆರಿಸಿ ಬಂದ್ರು. ಏನ್ ಮಾಡಿದ್ರು? ಆರಿಸಿ ಬಂದು ಸಿದ್ದೇಶ್ವರ ಬ್ಯಾಂಕ್ ಸೂಪರ್ ಸೀಡ್ ಮಾಡಿಟ್ಟ ಪುಣ್ಯಾತ್ಮ. ಆ ಸಿದ್ದೇಶ್ವರ ಬ್ಯಾಂಕಿಂದ ಎಲ್ಲ ಡಿವಿಡೆಂಡ್ ಒಯ್ದು ಅಲ್ಲಿ ಹಾಕದ. ಯಾರ್ಯಾರು ನಮ್ಮ ಬಿಜಾಪುರ ಜನ, ಇಷ್ಟೊಂದು ಮುಗ್ಧ ಜನ, ಅವ್ರ ಜಾಗ ಸಿದ್ಧಾಗೆ ಫ್ರೀ ಕೊಟ್ರು. ಬಹಳ ಜನ ಕೊಟ್ರು. ಇವೇನು ಸ್ವಚ್ಛ ಹರಿಚಂದ್ರ ಅವ ಆಟ ತಿಂದನ, ಇವ ಇಟ್ಟು ತಿಂದನ, ಅವ ಆಟ ಮಾಡ್ತಾನ, ಅಲ್ಲಿ ಇವನಿಗೆ ಸಿಗಂಗಿಲ್ಲ. ಬಸಣ್ಣ ನೀ ಏನ್ ತಿಂದ್ಯಪ್ಪ, ನೀ ಏನ್ ಮಾಡಿದಿ, ನೀ ಹೆಂಗ್ ಬೆಳೆದಪ್ಪ ಅಂತ ನಾಕ್ಯಾತ. ನಾವೊಂದು ವಿಚಾರ ಮಾಡ್ರಿ, ನೀ ಬೆಳಿಲಿಕ್ಕಿಟ್ಟ ಕಾರಣ ಏನಪ್ಪ? ನೀವು 1.5 ಕೋಟಿ ರೂಪಾಯಿ ಗಾಡಿ ತಿರ್ಗಾಡ್ತಿ. ನಿನ್ನೊಂದು ಸ್ಕಾರ್ಪಿಯೋ ಕೊಡಿಸಿದ ಪುಣ್ಯಾತ್ಮ ಒಬ್ಬ ಕಾರ್ಯಕರ್ತ, ಒಬ್ಬ ಸಣ್ಣದೊಂದು ಕಾರ್, ಅದು ಯಾವುದು ಸಣ್ಣ ಕಾರ್, ಅದು ಮಳಿದ ಹಳಿದ 800 ದರ್ಬಾರ್ ಕೊಟ್ಟಿದ್ದು. ಅವೆಲ್ಲ ಹೋದು. ಈಗ
ಅದನ್ನೆಲ್ಲ ಹೋದ ನಂತರ ಇವತ್ತು ಪರಿಸ್ಥಿತಿ ನಿನಗೇನಾಯ್ತು? ಏನೋ ದೇವ್ರು ನಿನ್ನ ಕೊಟ್ಟನ, ಮುಚ್ಕೊಂಡು ತೊಡೆ ಮುಚ್ಕೊಂಡು ತಿನ್ನು, ತೊಡೆ ಮುಚ್ಕೊಂಡು ತಿನ್ನು. ನೀನು ಸತ್ಯ ಹರಿಚಂದ್ರ ಇದೆಯಾ? ಬಿಜಾಪುರದಾಗ ನಾನು ಕಾಶ್ಮೀರ್ ಮಾಡಿ ಸಿಂಗಾಪುರ್ ಮಾಡೀನಿ. ಎಲ್ಲಿದ್ ಮಾಡಿದೆ ಸಿಂಗಾಪುರ? ನೀನು ಮನೆ ತಂದೆ. ನಮ್ಮ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪ ಸಾಹೇಬರು ಬಸವರಾಜ ಬೊಮ್ಮಾಯಿ ಇದ್ದಾಗ ಅನೇಕ ರಗಡು ಫಂಡ್ ಕೊಟ್ಟರು. ಇಡೀ ಜನ ಮಾತಾಡ್ತಾರೆ ಕಾಂಟ್ರಾಕ್ಟರ್ಗೆ ಬೈವತ್ತು. ಯಾರಾದ್ರೂ ಕೊಡಕ್ ಹೋದ್ರೆ ಕಗ್ಗೋಡಕ್ ಹೋರಿ, ಇಲ್ಲಿ ಕಗ್ಗೋಡಕ್ ಹೋಗಿ ಅಲ್ಲಿ ಅಲ್ಲಿ ಅದಾವಲ್ಲ ಏನು ದನಗಳು, ಗೋಶಾಲೆ ಕೊಡ್ರಿ, ಗೋಶಾಲೆಗೆ ದನಗಳು ರೊಕ್ಕ ತಿಂತಾವ? ನಡಿಯಪ್ಪ, ನಾವೊಂದಿಟ್ಟು ರೊಕ್ಕ ತಗೊಂಡ್ಬರ್ತೀನಿ, ದನಗಳು ತಿಲ್ಲೋ. ಗೋಶಾಲೆ ಹೆಸರ ಇವಂದು ಬಸರ. ಹಿಂಗಾಗಿ ಶ್ರೀಮಂತ ಆಗಿ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡ್ದ, ಎಲ್ಲ ಕಡೆ ಬ್ಯಾಂಕ್ ಮಾಡ್ದ, ಸಿದ್ಧಶ್ರೀ ಬ್ಯಾಂಕ್ ಮಾಡ್ದ. ನಮ್ಮ ಮಂದಿ ಎಲ್ಲ ಸಿಕ್ಕಾಪಟ್ಟಿ ಏನು ಬ್ಯಾಂಕ್ನಾಗ ಹೋಗಿ ಇವ ಎಷ್ಟು 12% 11% ತಗೋತಾನ. ಜನ ಹೇಳ್ತಾರ, ನನಗೆ ಗೊತ್ತಿಲ್ಲ. 18% ಲೋನ್ ಕೊಡ್ತಾನ. ಸಿಕ್ಕಾಪಟ್ಟಿ ದುಡ್ಡು ಎತ್ತಿ ಇವತ್ತೇನೋ ಒಂದು ಬ್ಯಾಂಕ್ನಾಗ ನಂದು 15,000 ಕೋಟಿ ಅದ, 20,000 ಕೋಟಿ ಅದ. ಅರೆ ಮಾಡಿರ್ಬೇಕಪ್ಪ ನೀನು. ನಿನ್ನ ಮಾನ ಮರ್ಯಾದೆ ಇಟ್ಕೊಂಡು ಮುಚ್ಚಿ ತಿನ್ನು. ನಿನಗೆ